ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಆಶಾ ಅಂತೇಳಿ. ನಾನು ರಾಮನಗರದಲ್ಲಿ ಸುಮಾರು ವರ್ಷಗಳಿಂದ ಅನಾಥ ಶವಗಳನ್ನ ಸಂಸ್ಕಾರ ಮಾಡುವಂತ ಒಂದು ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀನಿ. ಸ್ನೇಹಿತರೆ, ನೀವೆಲ್ಲರೂ ಕೂಡ ಫೇಸ್ಬುಕ್ ಅಲ್ಲಿ ವಾಟ್ಸಪ್ ಅಲ್ಲಿ ಈಗ ಆಲ್ರೆಡಿ ನೋಡಿರ್ತೀರಾ. ನಾನು ಮಾಡೋಂಥ ಕೆಲಸಗಳು ಕೂಡ ಪ್ರತಿದಿನ ನೋಡ್ತಾ ಇರ್ತೀರಾ. ಹಾಗೆ ಈ ದಿನ ಒಬ್ರು ಹಿರಿಯರ ಮಾರ್ಗದರ್ಶನದ ಮುಖಾಂತರ ಒಂದು ಯೂಟ್ಯೂಬ್ ಚಾನಲ್ ನ ಓಪನ್ ಮಾಡ್ತಾ ಇದ್ದೀನಿ. ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ಕಳೆದೋದ ವ್ಯಕ್ತಿಗಳನ್ನ ಹುಡುಕೋ ಒಂದು ಸಣ್ಣ ಪ್ರಯತ್ನ ಕೂಡ ಮಾಡ್ತಾ ಇದ್ದೀನಿ. ನೀವೆಲ್ಲರೂ ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ಫೋಟೋಸ್ನ ಶೇರ್ ಮಾಡೋದ್ರ ಮುಖಾಂತರ ನೀವು ಸಪೋರ್ಟ್ ಮಾಡಬೇಕು ಅಂತೇಳಿ ಈ ಮೂಲಕ ಕೇಳ್ಕೊತೀನಿ. ಎಷ್ಟೋ ಸಮಯದಲ್ಲಿ ನನ್ನ ಜೊತೆ ಬರ್ಲಿಕ್ಕೆ ಡ್ರೈವರ್ ಕೂಡ ಇರೋದಿಲ್ಲ. ಅಂತ ಸಂದರ್ಭಗಳಲ್ಲಿ ನಾನೇ ಖುದ್ದು ಆಂಬ್ಯುಲೆನ್ಸ್ ನ ತಗೊಂಡೋಗಿ ಆ ಜಾಗ ಯಾವ ಪರಿಸ್ಥಿತಿನಲ್ಲಿ ಇರುತ್ತೋ, ಹೇಗಿರುತ್ತೋ, ಗಾಡಿ ಹೋಗಕ್ಕೆ ಜಾಗ ಇರುತ್ತೆ ಇಲ್ಲೋ ಗೊತ್ತಿಲ್ಲ, ಅಂತ ಸಂದರ್ಭಗಳಲ್ಲಿ ನಾನೇ ಸ್ವತಃ ಆಂಬ್ಯುಲೆನ್ಸ್ ಚಾಲನೆ ಮಾಡ್ಕೊಂಡೋಗಿ ಅಲ್ಲಿ ಒಂದು ಬಾಡಿನ ಪಿಕಪ್ ಮಾಡಿ ತಗೊಬಂದು ಹಾಸ್ಪಿಟಲ್ ಅಲ್ಲಿ ಇಡುವಂತ ಕೆಲಸ ಕೂಡ ಮಾಡ್ತಾ ಇದ್ದೀನಿ. ದಯಮಾಡಿ ನೀವೆಲ್ಲರೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ ನೀವು ಈ ವಿಡಿಯೋ ಶೇರ್ ಮಾಡೋದ್ರಿಂದ ನಿಮ್ಮ ಅಕ್ಕಪಕ್ಕ ಅಥವಾ ನಿಮ್ಮ ಊರಿನಲ್ಲಿ ಅಥವಾ ಬೇರೆ ಯಾರೋ ನೀವು ಒಂದು ವಿಡಿಯೋ ಶೇರ್ ಮಾಡೋದ್ರಿಂದ ಆ ಊರಿನವ್ರು ಯಾರೋ ಅಕ್ಕಪಕ್ಕದವರಾಗಿರ್ತಾರೆ ಅಥವಾ ನಿಮ್ಮ ರಿಲೇಷನ್ಸ್ ಆಗಿರ್ತಾರೆ, ಬೇರೆ ಯಾರೋ ಎಲ್ಲೋ ನೋಡಿರ್ತಾರೆ, ನಿಮ್ಮ ಸ್ನೇಹಿತರ ತಂದೆ ತಾಯಿ ಯಾರೋ ಒಬ್ಬರಾಗಿರ್ತಾರೆ. ನೀನು ಮಗ ಒಂದು ವಿಡಿಯೋ ಶೇರ್ ಮಾಡಿದಲ್ಲ, ಆ ವಿಡಿಯೋ ಶೇರ್ ಮಾಡಿದ್ ನಮ್ಮೂರವ್ರು ಕಣೋ, ತುಂಬಾ ಒಳ್ಳೆ ಕೆಲಸ ಮಾಡಿದೆ ಮಗ, ಇಲ್ಲಾಂದ್ರೆ ಗೊತ್ತಾಗ್ತಿರ್ಲಿಲ್ಲ ಅಂತ ಅವರು ನಿಮ್ಗೊಂದು ಮಾತು ಹೇಳ್ತಾರಲ್ಲ, ಅವಾಗ ನಿಮ್ಗೆ ಅನ್ಸುತ್ತೆ ಓ ನಾನು ಏನೇ ನೋಡಿದ್ರು ಪಟ್ ಅಂತ ಶೇರ್ ಮಾಡಿದ್ರೆ ಯಾರಿಗೊಬ್ರಿಗೆ ತಲುಪುತ್ತೆ ಅನ್ನೋ ಒಂದು ವಿಚಾರ ನಿಮ್ ಕಿವಿಗೆ ಬಿದ್ದಾಗ ನಿಮ್ಮ ಮನ್ಸಿಗೆ ಎಷ್ಟು ಖುಷಿ ಕೊಡುತ್ತೋ, ಅದೇ ರೀತಿ ಒಬ್ಬ ವ್ಯಕ್ತಿ ಅನಾಥ ಅಂತೇಳಿ ಹಾಸ್ಪಿಟಲ್ ತಗೊಂಡೋಗಿಟ್ಟು ನಾವು ಅಲ್ಲಿಂದ ಪೋಸ್ಟ್ ಮಾರ್ಟಮ್ ಮಾಡಿಸ್ಕೊಂಡು ತಗೊಂಡು ದಫನ್ ಮಾಡೋ ಕೊನೆ ಕ್ಷಣದ ತನಕ ನನಗೆ ಕಾಡ್ತಾ ಇರುತ್ತೆ. ಅಯ್ಯೋ ಈ ವ್ಯಕ್ತಿ ಎಲ್ಲಿದ್ನೋ, ಎಲ್ಲಿ ಹುಟ್ಟಿದ್ನೋ, ಹೇಗ್ ಬೆಳೆದಿದ್ನೋ, ಹೇಗಿದ್ನೋ, ಇವತ್ತು ಪಾಪ ಅವನ ಸಂಬಂಧಿಕರು ಯಾರು ಇಲ್ಲ, ನಾನು ಅಂತ್ಯ ಸಂಸ್ಕಾರ ಮಾಡ್ತಾ ಇದ್ದೀನಿ, ಹೇಗೆ ಏನು ಅನ್ನೋ ಒಂದು ಕೊರಗು ಕಾಡ್ತಾ ಇರುತ್ತೆ ನನಗೂ ಕೂಡ. ಅದೇ ಆ ವ್ಯಕ್ತಿ ಟ್ರೇಸ್ ಆಯ್ತು, ಆತನ ಸಂಬಂಧಿಕರು ಯಾರಾದ್ರೂ ಒಬ್ರು ಬಂದು ನನ್ನ ಜೊತೆಗೆ ನಿಂತ್ಕೊಂಡ್ರು ಅಂದ್ರೆ ಸ್ನೇಹಿತರೆ ನನಗೆ ಬಹಳ ಖುಷಿ ಆಗುತ್ತೆ. ನಾನು ಸಾಕಷ್ಟು ವಿಡಿಯೋಗಳಲ್ಲಿ ಅದನ್ನ ನಾನು ಬರೆದು ಪೋಸ್ಟ್ ಮಾಡಿರ್ತೀನಿ, ನೀವೆಲ್ಲರೂ ಕೂಡ ನೋಡಿರ್ತೀರಾ. ಈ ದಿನ ನಮ್ಮ ಕೆಲಸದಲ್ಲಿ ರಾಮನಗರ ರೈಲ್ವೆ ಸ್ಟೇಷನ್ ಮುಂಭಾಗದಲ್ಲಿ ಒಬ್ಬ ವ್ಯಕ್ತಿ ಅನಾರೋಗ್ಯದಿಂದ ಬಳಲ್ತಿರ್ತಾರೆ. ಅದನ್ನು ನಮ್ಮ ಪೊಲೀಸ್ ಸಿಬ್ಬಂದಿಯವರು ಕರ್ಕೊಂಡೋಗಿ ನಮ್ಮ ರಾಮನಗರ ಜಿಲ್ಲಾ ಆಸ್ಪತ್ರೆಯಲ್ಲಿ ಅವ್ರನ್ನ ಚಿಕಿತ್ಸೆಗೆ ಅಂತೇಳಿ ನಾವು ಹಾಸ್ಪಿಟಲ್ ಅಡ್ಮಿಟ್ ಮಾಡಿರ್ತೀವಿ. ಅವರಿಗೆ ಚಿಕಿತ್ಸೆ ಫಲಕಾರಿಯಾಗದೆ ಆತ ಮೃತಪಟ್ಟಿರ್ತಾರೆ. ಮೃತಪಟ್ಟಂಥ ವ್ಯಕ್ತಿನ ನಾವು ನಮ್ಮ ರಾಮನಗರ ಜಿಲ್ಲಾ ಶವಾಗಾರದಲ್ಲೇ ಆ ವ್ಯಕ್ತಿ ಬಾಡಿನ ಇಟ್ಟಿರ್ತೀವಿ. ಪೊಲೀಸ್ನವರ ಪ್ರೊಸೀಜರ್ ಪ್ರಕಾರ 5 ದಿನಗಳ ಕಾಲ ಆ ವ್ಯಕ್ತಿನ ನಾವು ಕೋಲ್ಡ್ ಸ್ಟೋರೇಜಲ್ಲಿ ಇಟ್ಟಿರ್ತೀವಿ. ಕೋಲ್ಡ್ ಸ್ಟೋರೇಜಲ್ಲಿ ಇಟ್ಟು ನಂತರ ಯಾರಾದರೂ ವ್ಯಕ್ತಿ ಸಂಬಂಧಿಕರು ಇದ್ದಾರಾ ಅಥವಾ ಯಾರಾದರೂ ಯಾರಾದ್ರೂ ಪತ್ತೆ ಆಗ್ತಾರಾ, ಆತ ಎಲ್ಲಿದ್ದ, ಎಲ್ಲಿಂದ ಬಂದ, ಸಂಬಂಧಿಕರು ಯಾರಾದರೂ ಇದ್ದಾರಾ, ಹೇಗೆ ಏನು ಅನ್ನೋದನ್ನ ಹುಡುಕ್ತಾ ಹೋಗ್ತೀವಿ. ಆ ವ್ಯಕ್ತಿಯ ಸಂಬಂಧಿಕರು ಯಾರಾದರೂ ಪತ್ತೆ ಆದರೆ ವ್ಯಕ್ತಿಯ ಸಂಬಂಧಿಕರಿಗೆ ಬಾಡಿನ ಪೋಸ್ಟ್ ಮಾರ್ಟಮ್ ಮಾಡಿ ಸಂಬಂಧಿಕರಿಗೆ ಬಾಡಿ ಕೊಡುವಂಥ ಒಂದು ಕೆಲಸ ಮಾಡ್ತೀವಿ. ಆ ವ್ಯಕ್ತಿಯ ಸಂಬಂಧಿಕರು ಯಾರು ಪತ್ತೆ ಆಗದ ಸಂದರ್ಭದಲ್ಲಿ ಅದನ್ನು ಬಾಡಿ ಪೋಸ್ಟ್ ಮಾರ್ಟಮ್ ಮಾಡಿಸಿ ನಾವೇ ಎಲ್ಲರೂ ನಿಂತ್ಕೊಂಡು, ನಾವು ಮತ್ತು ಪೊಲೀಸ್ ಸಿಬ್ಬಂದಿ ಎಲ್ಲರೂ ನಿಂತ್ಕೊಂಡು ದಫನ್ ಮಾಡೋಂಥ ಒಂದು ಕೆಲಸ ಮಾಡ್ತೀವಿ. ಈ ದಿನ ಮಾಡಿರ್ತಕ್ಕಂಥ ಮೃತಪಟ್ಟಂಥ ವ್ಯಕ್ತಿಯ ಬಾಡಿನೂ ಕೂಡ ಟ್ರೇಸ್ ಆಗಲ್ಲ. ಕಾರಣ ಆ ವ್ಯಕ್ತಿ ಎಲ್ಲಿದ್ದ, ಹೇಗಿದ್ದ, ಎಲ್ಲಿಂದ ಬಂದ ಅನ್ನೋದು ನಮ್ಗೆ ಯಾರಿಗೂ ಕೂಡ ಗೊತ್ತಿಲ್ಲದಿರೋ ಸಂದರ್ಭದಿಂದ ಸಾಕಷ್ಟು ಪ್ರಯತ್ನ ಮಾಡ್ತೀವಿ ಹುಡುಕ್ಲಿಕ್ಕೆ. ಆ ವ್ಯಕ್ತಿಯ ಸಂಬಂಧಿಕರು ಪತ್ತೆ ಆಗದ ಕಾರಣ ಈ ದಿನ ಆ ವ್ಯಕ್ತಿಯ ಬಾಡಿನ PM ಮಾಡಿಸಿ ರಾಮನಗರ ಹಿಂದೂ ರುದ್ರಭೂಮಿಯಲ್ಲಿ ಮೃತಪಟ್ಟಂತ ವ್ಯಕ್ತಿಯ ಅಂತ್ಯ ಸಂಸ್ಕಾರ ಮಾಡಲಾಯಿತು. ದಯವಿಟ್ಟು ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋದೊಂದೇನೆ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ, ನಾನು ಹಾಕೋ ಫೋಟೋಸ್ ವಿಡಿಯೋಸ್ನ ಶೇರ್ ಮಾಡೋ ಮುಖಾಂತರ ನೀವೆಲ್ಲರೂ ನಂಗೆ ಸಪೋರ್ಟ್ ಮಾಡಬೇಕು ಅಂತೇಳಿ ಈ ಮೂಲಕ ಕೇಳ್ಕೊತೀನಿ. ಎಲ್ಲರಿಗೂ ತುಂಬ ಹೃದಯ ಧನ್ಯವಾದಗಳು. ಇಂತಿ ನಿಮ್ಮ ಆಶಾ.